400 rupees. 400 ರೂಪಾಯಿ ಉಳಿಯುತ್ತೆ. ನಿಮ್ಮನ್ನು ನಂಬಿಕೊಂಡು ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ, ಇಷ್ಟು ಜನ ಎಲ್ಲ ಇರ್ತಾರೆ. ನೀವೇನು ಮಾಡ್ತೀರಾ? ಸಂಚಾರದ ನಿಯಮಗಳನ್ನ ಪಾಲನೆ ಮಾಡದೆ ಉಲ್ಲಂಘನೆ ಮಾಡಿ ಸಣ್ಣ ಸಣ್ಣ ತಪ್ಪು ಮಾಡಿ ವಿತೌಟ್ ಯೂನಿಫಾರ್ಮ್ ಅಂತೇಳಿ ಪೊಲೀಸ್ನವ್ರು 500 ರೂಪಾಯಿ ಫೈನ್ ಹಾಕ್ತಾರೆ. ನಿಮ್ಮ ಹತ್ರ ಇರೋದೆಷ್ಟು? 400 ರೂಪಾಯಿ. ನೀವು ದುಡ್ದಿದ್ದು 700 ರೂಪಾಯಿ, ಅದರಲ್ಲಿ ನಿಮ್ಮ ಹತ್ರ ಇರೋದು 400 ರೂಪಾಯಿ. ನೀವು ಸಂಚಾರದ ನಿಯಮಗಳನ್ನ ಪಾಲನೆ ಮಾಡದೆ ಉಲ್ಲಂಘನೆ ಮಾಡಿದಾಗ ಪೊಲೀಸ್ನವ್ರು 500 ರೂಪಾಯಿ ಫೈನ್ ಹಾಕ್ತಾರೆ. ಲಾಸ್ಟ್ಗೆ ನಿಮ್ಮ ಹತ್ರ ಏನು ಉಳಿಯುತ್ತೆ? ಕೊನೆಗೆ ಏನು ಉಳಿಯೋದಿಲ್ಲ, ಝೀರೋ. ಅದಕ್ಕೆ ಹೇಳ್ತಿದ್ದೀವಿ, ದಯವಿಟ್ಟು ಇದ್ರ ಬಗ್ಗೆ ಅವೇರ್ನೆಸ್ ತಗೊಳ್ಳಿ. ನಿಮಗೆ ನಾವು ಯಾರು ಶತ್ರುಗಳಲ್ಲ. ನಿಮ್ಮ ರಕ್ಷಣೆಗೋಸ್ಕರ ಅಂತಾನೆ ನಾವು ಮನೆ ಮಠ ತಂದೆ ತಾಯಿನ ಬಿಟ್ಟು ಬಂದು ಇಲ್ಲಿ ಸೇವೆ ಮಾಡ್ತಿದ್ದೀವಿ. ನಿಮಗೋಸ್ಕರನೇ ನಾವಿದ್ದೀವಿ. ನೀವು ಸಂಚಾರದ ನಿಯಮಗಳನ್ನ ಪಾಲನೆ ಮಾಡಿ, ನಿಮ್ಮೊಂದಿಗೆ ಸದಾಕಾಲ ನಾವು ಇರ್ತೀವಿ. ಉದಾಹರಣೆಗೆ ಈಗ ನಮ್ಮ ಆಂಡ್ರಸನ್ಪೇಟೆಯಲ್ಲಿ ತುಂಬ ಆಟೋಗಳಿದ್ದಾವೆ. ಎಷ್ಟೋ ಆಟೋಗಳಿಗೆ ಏನು RC ಇಲ್ಲ, ಇನ್ಶೂರೆನ್ಸ್ ಇಲ್ಲ, FC ಇಲ್ಲ, ಜೊತೆಗೆ ಆಟೋ ಚಾಲಕರಿಗೆ DL ಇಲ್ಲ. ನಾವು ಪ್ರತಿಯೊಂದು ವಾಹನನೂ ತಪಾಸಣೆ ಮಾಡಬೇಕಾದಾಗ ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ. ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದಕ್ಕೆ ನಾನು ಬಂದು ವರ್ಷದಲ್ಲೇ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ನಿಮಗೆಲ್ಲ ಹೇಳಿದ್ದೆ. ಎಷ್ಟು ಜನರ ಹತ್ರ DL ಇದೆಯೋ ಗೊತ್ತಿಲ್ಲ. ದಯವಿಟ್ಟು DLನ ಮಹತ್ವ ಅಥವಾ ಡಾಕ್ಯುಮೆಂಟ್ಸ್ನ ಮಹತ್ವ ಮಾನ್ಯ ನ್ಯಾಯಾಧೀಶರು ಈಗಾಗಲೇ ನಿಮಗೆಲ್ಲ ಹೇಳಿದ್ದಾರೆ. ದಯವಿಟ್ಟು ಪ್ರತಿಯೊಬ್ಬರೂ ಆಟೋಗೆ ಅಥವಾ ಒಂದು ವಾಹನನ ಚಾಲನೆ ಮಾಡಬೇಕಾದ್ರೆ ನಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇರಬೇಕು ಅದನ್ನೆಲ್ಲದನ್ನು ನೀವು ನಿಮ್ಮ ಹತ್ರ ಇಟ್ಕೋಬೇಕು. ಅಷ್ಟೆಲ್ಲ ಇಟ್ಕೊಂಡ್ಮೇಲೆ ಯೂನಿಫಾರ್ಮ್ ವೇರ್ ಮಾಡಿರಬೇಕು. ಯೂನಿಫಾರ್ಮ್ ಹಾಕ್ಕೊಂಡು ರೋಡಿಗೆ ಬಂದ ಮೇಲೆ ಸಂಚಾರದ ನಿಯಮಗಳನ್ನ ಪಾಲನೆ ಮಾಡಬೇಕು. ಸೀಟಿಂಗ್ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟು ಜನರನ್ನು ಮಾತ್ರ ಹಾಕಬೇಕು. ನಾವೇನು ಮಾಡ್ತೀವಿ, ತುಂಬ ಜನರನ್ನ ತುಂಬಿಸ್ತೀವಿ, ಆಟೋ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಆಟೋ ಅಪ್ಸೈಡ್ ಆಯಿತು ಅಥವಾ ಅಪಘಾತಕ್ಕೀಡಾಯಿತು, ಆಟೋದಲ್ಲಿರೋರಿಗೆ ಯಾರು ಜವಾಬ್ದಾರರು? ನಾವು. ನಮ್ಮ ಉದ್ದೇಶ ಬರೀ ದುಡ್ಡು ಮಾಡೋದಾಗಬಾರ್ದು. ಪ್ರಯಾಣಿಕರನ್ನ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸೇಫ್ಟಿಯಾಗಿ ಕರ್ಕೊಂಡೋಗಿ ಅವ್ರ ಮನೆ ಬಾಗಿಲಿಗೆ ಬಿಡುವಂಥ ಕೆಲಸ ಆಗಬೇಕು. ಕಾಕಿ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಸಿಗೋದಿಲ್ಲ. ಆ ಕಾಕಿ ನಿಮ್ಗೆಲ್ರಿಗೂ ಸಿಕ್ಕಿದೆ, ನಮಗೂ ಸಿಕ್ಕಿದೆ ಅಂತಂದರೆ ನಮ್ಮೆಲ್ಲರ ಭಾಗ್ಯ ಅದು. ಕಾಕಿ ಅಂದರೆ ಶಿಸ್ತು. ಆ ಶಿಸ್ತನ್ನ ಸಮಾಜದಲ್ಲಿ ನಾವು ಉಳಿಸ್ಬೇಕು, ಬೆಳೆಸಬೇಕು. ನಮ್ಮನ್ನು ನೋಡಿದ್ರೆ ಶಿಸ್ತಿನ ಸಿಪಾಯಿಗಳ ಥರ ನಾವಿರಬೇಕು. ನಮ್ಮಿಂದ ಯಾವುದೇ ರೀತಿಯ ಉಲ್ಲಂಘನೆಗಳು ಆಗಬಾರ್ದು. ನಿಜವಾಗ್ಲೂ ನೀವು ಸಂಚಾರದ ನಿಯಮಗಳನ್ನ ಪಾಲನೆ ಮಾಡಿ. ನೀವು ಪಾಲನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ನಾವು ಯಾವ ಆಟೋನೂ ಹಿಡಿಯೋದಿಲ್ಲ. 2 ವೀಲರ್ ಓಡಿಸ್ಕೊಂಡು ಹೋಗ್ತೀರಾ, ಹೆಲ್ಮೆಟ್ ಹಾಕಿ, DL ಇರಲಿ, ಇನ್ಶೂರೆನ್ಸ್ ಇರಲಿ, RC ಇರಲಿ, ಪ್ರತಿಯೊಂದು ವಾಹನದ FC. ಉದಾಹರಣೆಗೆ ಒಂದು ಸಣ್ಣ ಇನ್ಸಿಡೆಂಟ್ ಹೇಳ್ತೀನಿ. ನಮ್ಮ ಠಾಣಾ ವ್ಯಾಪ್ತಿಯಲ್ಲಿ ಒಂದು ವಾರದಿಂದ ಒಂದು ಕೇಸ್ ರಿಜಿಸ್ಟರ್ ಆಯಿತು. ಅದರಲ್ಲಿ ಆಟೋ ಚಾಲಕ ಬೆಂಗಳೂರಿಂದ ಆಟೋನ ಯಾರ ಹತ್ರನೂ ಕೊಂಡ್ಕೊಂಡು ಬರ್ತಾನೆ. FC ಎಕ್ಸ್ಪೈರ್ಡ್ ಆಗಿದೆ. ಆತ ಏನು ಮಾಡ್ತಾನೆ, ಪ್ರಯಾಣಿಕರನ್ನ ಓವರ್ಲೋಡ್ ತುಂಬಿಸ್ಕೊಂಡು ಹೋಗ್ಬಿಟ್ಟು ಏನು ಮಾಡ್ತಾನೆ, ಓವರ್ ಸ್ಪೀಡಾಗಿ ತಿರುಗಿಸ್ತಾನೆ. ಆಟೋ ಅಪ್ಸೈಡ್ ಆಗುತ್ತೆ. ಹಿಂದೆ ಕೂತಿದ್ದ 3 ಜನ ಪ್ಯಾಸೆಂಜರ್ಸ್ಗೆ ಏಟ್ ಆಗುತ್ತೆ. 3 ಜನನೂ ತುಂಬ ಬಡವರು, ಆಟೋ ಡ್ರೈವರು ತುಂಬ ಬಡವ. ನಾವೀಗ ಕೇಸ್ ರಿಜಿಸ್ಟರ್ ಮಾಡಬೇಕೋ ಬೇಡವೋ? ಇಂಥ ಪರಿಸ್ಥಿತಿಗಳು ಬಂದಾಗ ನಾವೇನು ಮಾಡೋದು? ಕಾನೂನನ್ನ ಪಾಲನೆ ಮಾಡಬೇಕಾಗತ್ತೆ. ಅದಕ್ಕೆ ದಯವಿಟ್ಟು ಹೇಳ್ತೀವಿ, ಯಾವುದೇ ಕಾರಣಕ್ಕೂ ವಾಹನದ ಮೇಲೆ ಕೂತಾಗ ನಿರ್ಲಕ್ಷ್ಯತನ ಬೇಡ. ನಮ್ಮ ಸಣ್ಣ ತಪ್ಪು ಅಥವಾ ನಮ್ಮ ನಿರ್ಲಕ್ಷ್ಯತನ ಇನ್ನೊಬ್ಬರ ಜೀವನ ತೆಗೆಯೋ ಹಂತಕ್ಕೆ ಹೋಗಬಾರ್ದು. ಜೀವ ಅಮೂಲ್ಯವಾದದ್ದು. ಅದನ್ನು ತುಂಬ ಚೆನ್ನಾಗಿ ಕಾಪಾಡ್ಕೋಬೇಕು. ನಮ್ಮ ಜೀವ ನಮಗೆಷ್ಟು ಮುಖ್ಯನೋ ಎದುರುಗಡೆ ಇರೋರ ಜೀವನೂ ಅವ್ರಿಗಷ್ಟೇ ಮುಖ್ಯ ಆಗಿರುತ್ತೆ. ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಆಟೋಗಳನ್ನ ಚಾಲನೆ ಮಾಡಬೇಕು. ಇವತ್ತಿನ ದಿನ ಇಲ್ಲಿ ಕರೆದು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿ ಎಲ್ಲ ಗೌರವಾನ್ವಿತ ನ್ಯಾಯಾಧೀಶರೆಲ್ಲ ಇಲ್ಲಿಗೆ ಬಂದು ನಮ್ಮ ಆಟೋ ಚಾಲಕರಿಗೆ ಒಂದು ಉತ್ತಮವಾದ ಕಾನೂನಿನ ಅರಿವನ್ನು ಮೂಡಿಸಿದ್ದಾರೆ. ನಿಜವಾಗ್ಲೂ ಮಾನ್ಯ ನ್ಯಾಯಾಧೀಶರಿಗೆ ನಮ್ಮ ಪೊಲೀಸ್ ಇಲಾಖೆಯಿಂದ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನೀವೆಲ್ಲ ಈ ಒಂದು ಏನು ಅವೇರ್ನೆಸ್ ತಗೊಂಡಿದ್ದೀರಿ, ಇದು ಇಲ್ಲಿಗೆ ಮಾತ್ರ ಸೀಮಿತ ಆಗದೆ ಇದನ್ನು ಕಡ್ಡಾಯವಾಗಿ ಪಾಲನೆ ಮಾಡಿ, ನಿಮ್ಮ ಸಂಬಂಧಿಕರು ಪಾಲನೆ ಮಾಡೋ ರೀತಿ ಮಾಡಿ.
ಅಥವಾ ನಿಮ್ಮ ಫ್ಯಾಮಿಲಿಗಳಿಗೆ ಅಥವಾ ನಿಮ್ಮ ಮಕ್ಕಳಿಗೆಲ್ರಿಗೂ ಈ ಒಂದು ಕಾನೂನಿನ ಅರಿವಿನ ಪಾಠನ ನೀವು ಮಾಡಿ ಎಲ್ರಿಗೂ. ಪ್ರೋಗ್ರಾಮ್ ಅಂತ ಮಾಡಿದ್ದೀನಿ. ನಮ್ಮ ಜಡ್ ಸಾಹೇಬರು ಕರೆಕ್ಟಾಗಿ ಹೇಳ್ಬಿಟ್ರು ನಮ್ಮ ಡ್ರೈವರ್ಸ್ಗೆ ಅವೇರ್ನೆಸ್ ಹೆಂಗೆ ಅಂತ ಒಂದು ಲೆಸನ್ನೇ ತಗೊಂಡ್ಬಿಟ್ರು. ಅವ್ರಿಗೆ ನನ್ನ ಪರವಾಗಿ ನಮ್ಮ ಡ್ರೈವರ್ಸ್ ಪರವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಈ ಫಂಕ್ಷನ್ ಮಾಡಬೇಕು, ಇನ್ನೂ ಜಾಸ್ತಿ ಡ್ರೈವರ್ಸ್ ಬರಬೇಕಂತ ನಾವು ಪ್ರಯತ್ನ ಮಾಡಿದ್ದೀವಿ. ಬಟ್ಟು ಕೆಲವರು ಚರ್ಚ್ ಅದು ಇದು ಅಂತ ಹೇಳ್ಬಿಟ್ರು. ನೆಕ್ಸ್ಟ್ ಟೈಮು ಇದು ಇನ್ನೂ ದೊಡ್ಡದಾಗಿ ಮಾಡಿ ನಮ್ಮ ಸಾಹೇಬ್ರೆ ಬಂದು ಬೋರ್ಡ್ ಇಟ್ಕೊಂಡು ಹೆಂಗೆ ಕ್ಲಾಸ್ನಲ್ಲಿ ಲೆಸನ್ ತಗೊಳ್ತಾರೋ ಆ ಥರ ನಮ್ಮ ಡ್ರೈವರ್ಸ್ಗೆ ತಗೊಂಡಿದ್ದಾರೆ. ಆ ಥರ ಇನ್ನೊಂದು ಸತಿ ಇನ್ನೂ ಸ್ವಲ್ಪ ಡ್ರೈವರ್ಸ್ಗೆ ಅವ್ರು ಬಂದು ಲೆಸನ್ ತಗೊಂಡು ಒಳ್ಳೇದು ಹೇಳಬೇಕು. ಈ ಅವೇರ್ನೆಸ್ ಪ್ರೋಗ್ರಾಮ್ನಲ್ಲಿ ಹೆಂಗೆ ಅವರು ನಮಗೆ ಹೇಳಿ ಎಲ್ಲ ನಮಗೆ ಮೈಂಡ್ನಲ್ಲಿ ಸ್ವಲ್ಪ ಚೇಂಜ್ ಆಗಿದೆ. ಸಾಹೇಬ್ರು ಹೇಳಿರೋದೆಲ್ಲ ಕರೆಕ್ಟು, ನಾವು ಸ್ವಲ್ಪ ತಪ್ಪು ಮಾಡ್ತಾ ಇದ್ವಿ, ಅದನ್ನು ಕರೆಕ್ಟ್ ಮಾಡಬೇಕಂತ ಹೇಳಿದ್ದು ಕರೆಕ್ಟ್ ಅಲ್ವಾ? ಅದನ್ನು ಹೇಳ್ಕೊಂಡು ನಾನು ಮುಗಿಸ್ಕೊಳ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.